ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕೆಎಸ್ ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ, ಯಾರು ಜಿಪಿಎಸ್ಟಿಆರ್ ಶಿಕ್ಷಕ ಹುದ್ದೆಗೆ ಆಕಾಂಕ್ಷಿಗಳಾಗಿದ್ದೀರಿ, ಶಿಕ್ಷಕ ಹುದ್ದೆಗೆ ಸ್ಟಡಿಯನ್ನು ಮಾಡ್ತಾ ಇದ್ದೀರಿ, ಸೋಷಿಯಲ್ ಸೈನ್ಸ್ ವಿಷಯದಲ್ಲಿ ಯಾರು ಅಧ್ಯಯನ ಮಾಡ್ತಾ ಇದ್ದೀರೋ ಅವರಿಗೆ ಅನುಕೂಲವಾಗತಕ್ಕಂತ ತರಗತಿ ಇದಾಗಿರುತ್ತೆ. ಏಷ್ಯಾ ಖಂಡದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಅಧ್ಯಯನವನ್ನ ಮಾಡೋಣ. ಇನ್ನು ಸ್ಪರ್ಧಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಏನಂದ್ರೆ, ರಾಜ್ಯ ಸರ್ಕಾರ ಇದೇ ವರ್ಷದಲ್ಲಿ ಸುಮಾರು 5,500 ಶಿಕ್ಷಣ ಇಲಾಖೆಯ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳುವುದಾಗಿ ಆಶ್ವಾಸನೆಯನ್ನ ನೀಡಿರ್ತಕ್ಕಂಥದ್ದು. ಯಾವುದೇ ಕ್ಷಣದಲ್ಲಾದರೂ ನೋಟಿಫಿಕೇಶನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ತಾವು ಸಿದ್ಧರಾಗಿದ್ರೆ ಈ ಅವಕಾಶವನ್ನ ತಾವು ಬಳಸಿಕೊಂಡು ಉತ್ತಮವಾದ ಹುದ್ದೆಯನ್ನ ಪಡಿಬಹುದು ಅಂತ ಹೇಳ್ತಾ, ನಿಮ್ಮ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂಗೋಳಶಾಸ್ತ್ರ ವಿಷಯದ ಏಷ್ಯಾ ಖಂಡ ಅಂತಕ್ಕಂಥ ಒಂದು ಚಾಪ್ಟರ್ ಬಗ್ಗೆ ಅಧ್ಯಯನವನ್ನ ಇವತ್ತು ಮಾಡೋಣ. ಇದು ಸುಮಾರು 2 ಹಂತದ ಕ್ಲಾಸಸ್ ಇರುತ್ತೆ. ಇವತ್ತು ಮೊದಲನೇ ಭಾಗವನ್ನ ನೋಡಿದ್ರೆ ನಾವು ಮುಂದಿನ ತರಗತಿಯಲ್ಲಿ 2ನೇ ಭಾಗವನ್ನ ಅಧ್ಯಯನ ಮಾಡ್ತೀರಿ. ಇವತ್ತು 1ನೇ ಭಾಗವನ್ನ ಆರಂಭ ಮಾಡೋಣ. ಏಷ್ಯಾ ಖಂಡ. ಏಷ್ಯಾ ಖಂಡ ಅಂತಕ್ಕಂಥದ್ದು ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಖಂಡ. ನಮ್ಮಲ್ಲಿ ಸುಮಾರು 7 ಖಂಡಗಳಿರ್ತಕ್ಕಂಥ ನಮ್ಮ ಪ್ರಪಂಚದಲ್ಲಿ ನಮ್ಮ ಅಧ್ಯಯನಕ್ಕೋಸ್ಕರ ಸುಮಾರು 7 ಖಂಡಗಳಾಗಿ ಅವುಗಳನ್ನ ವಿಂಗಡಿಸಲಾಗಿರ್ತಕ್ಕಂಥದ್ದು. ಆ 7 ಖಂಡಗಳನ್ನ ಪರಿಗಣಿಸಿದರೆ ಅದರಲ್ಲಿ ಅತ್ಯಂತ ವಿಸ್ತೀರ್ಣದಲ್ಲಿ ಮತ್ತು ಸ್ಥಾನದಲ್ಲಿ ಅತಿ ದೊಡ್ಡ ಖಂಡ ಯಾವುದು ಅಂದ್ರೆ ಏಷ್ಯಾ ಖಂಡ ಆಗಿರ್ತಕ್ಕಂಥದ್ದು. ಇದು ಭೂಮಿಯ ಒಟ್ಟು ವಿಸ್ತೀರ್ಣದ 1/3 ಭಾಗವನ್ನ ಭೂಪ್ರದೇಶವನ್ನ ಹೊಂದಿದೆ. ಇದು ಉತ್ತರ ಗೋಳಾರ್ಧದಲ್ಲಿ ಬರ್ತಕ್ಕಂಥ ಒಂದು ಖಂಡ. ಉತ್ತರ ಗೋಳಾರ್ಧ ಅಂದ್ರೆ ತಾವೆಲ್ಲರೂ ಬೇಸಿಕ್ ಗೊತ್ತೇ ಇರತಕ್ಕಂಥ ವಿಷಯ. ಇದು ಭೂಮಿ ಅಥವಾ ಗ್ಲೋಬ್ ಅಂತ ಕರೆದ್ರೆ 0 ಡಿಗ್ರಿ ಸಮಭಾಜಕ ವೃತ್ತದಿಂದ ಮೇಲೆ ಬರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳು ಅಥವಾ ಎಲ್ಲಾ ಖಂಡಗಳು ಉತ್ತರ ಗೋಳಾರ್ಧದಲ್ಲಿ ಬರ್ತಕ್ಕಂಥ ಖಂಡಗಳಾಗಿರುತ್ತವೆ. ನಮ್ಮ ಏಷ್ಯಾ ಖಂಡ ಎಲ್ಲಿ ಬರ್ತದೆ ಅಂದ್ರೆ ಇಲ್ಲಿ ಬರುವುದರಿಂದ ಇದನ್ನ ಉತ್ತರಾರ್ಧ ಗೋಳದಲ್ಲಿ ಇರ್ತಕ್ಕಂಥ ಖಂಡ ಅಂತ ಕರಿತೀವಿ. ಇದು ಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ಇರ್ತಕ್ಕಂಥ ಖಂಡ ಆಗಿರುತ್ತೆ. ಇನ್ನು ಇವುಗಳ ಗಡಿಗಳಲ್ಲಿ ಇರ್ತಕ್ಕಂಥ ಸಾಗರ ಮತ್ತು ಖಂಡಗಳನ್ನ ನೋಡುವುದಾದ್ರೆ ಯಾವ ಯಾವ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಮತ್ತು ಸಾಗರಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಅಂದ್ರೆ ನೋಡುವುದಾದ್ರೆ, ಉತ್ತರಕ್ಕೆ ಆರ್ಕ್ಟಿಕ್ ಸಾಗರ ಅಂತ ಇದೆ. ಉತ್ತರಕ್ಕೆ ಆರ್ಕ್ಟಿಕ್ ಸಾಗರ, ನೀವು ಮ್ಯಾಪ್ ಅನ್ನ ನೋಡಬಹುದು. ಇಲ್ಲಿ ಉತ್ತರಕ್ಕೆ ಆರ್ಕ್ಟಿಕ್ ಸಾಗರ ಅಂತ ಇದೆ. ಉತ್ತರಕ್ಕೆ ಆರ್ಕ್ಟಿಕ್ ಸಾಗರ ಇದೆ. ಮತ್ತು ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಉತ್ತರದಲ್ಲಿ ಆರ್ಕ್ಟಿಕ್ ಸಾಗರ. ಮತ್ತು ಪೂರ್ವಕ್ಕೆ ಪೆಸಿಫಿಕ್ ಮಹಾಸಾಗರ ಅಂತ ಇದೆ. ಇಲ್ಲಿ ನೋಡಬಹುದು ನೀವು, ಪೂರ್ವಕ್ಕೆ ಪೆಸಿಫಿಕ್ ಮಹಾಸಾಗರ. ಇದನ್ನ ಈಸ್ಟ್ ಅಂತ ಕರಿತೀವಿ, ಇದನ್ನ ನಾರ್ತ್ ಅಂತ ಕರಿತೀವಿ, ಇದನ್ನ ವೆಸ್ಟ್ ಅಂತ ಕರಿತೀವಿ, ಇದನ್ನ ಸೌತ್ ಅಂತ ಕರಿತೀವಿ. ಈಗ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ನೋಡಿದ್ರಿ, ಉತ್ತರಕ್ಕೆ ಆರ್ಕ್ಟಿಕ್ ಸಾಗರ ನೋಡಿದ್ರಿ, ಪೂರ್ವಕ್ಕೆ ಪೆಸಿಫಿಕ್ ಮಹಾಸಾಗರ ಮತ್ತು ಪಶ್ಚಿಮಕ್ಕೆ ಯುರೋಪ್ ಖಂಡ ಹೊಂದಿರತಕ್ಕಂಥದ್ದು. ಇಲ್ಲೇನಿದೆ, ಇದು ಯುರೋಪ್ ಖಂಡದ ಭಾಗವಾಗಿರ್ತಕ್ಕಂಥದ್ದು. ಪಶ್ಚಿಮ ಭಾಗದಲ್ಲಿ ಯುರೋಪ್ ಖಂಡ. ಮತ್ತು ಇನ್ನು ಯುರಾಲ್ ಪರ್ವತ ಅಂತಕ್ಕಂಥ ಒಂದು ಶಬ್ದ ಇಲ್ಲಿ ಪ್ರಚಲಿತದಲ್ಲಿ ಬಂದಿರತಕ್ಕಂಥದ್ದು. ಇವೆರಡನ್ನೂ ಪ್ರತ್ಯೇಕಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಯುರಾಲ್ ಪರ್ವತ ಶ್ರೇಣಿ ಏನಿದೆ ಅಂದ್ರೆ ಏಷ್ಯಾ ಮತ್ತು ಯುರೋಪ್ ಖಂಡಗಳ ಎರಡನ್ನೂ ಬೇರ್ಪಡಿಸತಕ್ಕಂಥ ಪರ್ವತಗಳ ಸರಣಿ ಯಾವುದಂದ್ರೆ ಯುರಾಲ್ ಪರ್ವತ ಶ್ರೇಣಿ. ಯುರಾಲ್ ಪರ್ವತ ಈ ಭಾಗದಲ್ಲಿ ಬರ್ತಕ್ಕಂಥ ಪರ್ವತ ಶ್ರೇಣಿ ಅದಾಗಿರುತ್ತೆ. ಇದನ್ನ ಯುರಾಲ್ ಪರ್ವತ ಶ್ರೇಣಿ ಅಂತ ಕರಿತೀವಿ. ನೀವು ನೆನ್ಪಿಟ್ಕೊಳ್ಬೇಕಾಗಿದ್ದು ಇಂಪಾರ್ಟೆಂಟ್ ಯಾವುದಂದ್ರೆ, ಉತ್ತರಕ್ಕೆ ಆರ್ಕ್ಟಿಕ್ ಸಾಗರ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಪೂರ್ವಕ್ಕೆ ಪೆಸಿಫಿಕ್ ಸಾಗರ ಮತ್ತು ಪಶ್ಚಿಮಕ್ಕೆ ಯುರೋಪ್ ಖಂಡ. ಇಷ್ಟನ್ನ ಮಾತ್ರ ನೀವು ನೆನ್ಪಿಟ್ಕೊಳ್ಬೇಕು. ಉತ್ತರಕ್ಕೆ ಆರ್ಕ್ಟಿಕ್ ಸಾಗರ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಪೂರ್ವಕ್ಕೆ ಪೆಸಿಫಿಕ್ ಸಾಗರ, ಪಶ್ಚಿಮಕ್ಕೆ ಯುರೋಪ್ ಖಂಡ. ಭೂಮಿಯ ಒಟ್ಟು ವಿಸ್ತೀರ್ಣದ 1/3 ಭಾಗವನ್ನ ಹೊಂದಿರತಕ್ಕಂಥದ್ದು. ಇದು ಪ್ರಪಂಚದ ಅತಿ ದೊಡ್ಡ ಖಂಡವಾಗಿದೆ. ಇಷ್ಟನ್ನ ಈ ಸ್ಲೈಡ್ ಅಲ್ಲಿ ನೀವು ನೆನ್ಪಿಟ್ಕೊಳ್ಬಹುದು. ಇನ್ನು ಏಷ್ಯಾ ಖಂಡದ ಸ್ಥಾನವನ್ನ ನಾವು ನೋಡುವುದಾದ್ರೆ, ಲೊಕೇಶನ್ ಅನ್ನ ನೋಡುವುದಾದ್ರೆ, ಏಷ್ಯಾ ಖಂಡವು ಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ನೆಲೆಸಿದೆ. ಅಕ್ಷಾಂಶ ಮತ್ತು ರೇಖಾಂಶವನ್ನ ನೋಡುವುದಾದ್ರೆ 10 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 80 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಇದು ಹರಡಿರ್ತಕ್ಕಂಥದ್ದು. 10 ಡಿಗ್ರಿ ಅಂದ್ರೆ ಈ ಭಾಗದಲ್ಲಿ ಬರುತ್ತೆ, 10 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 80 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಅಂದ್ರೆ ಈ ಭಾಗದಲ್ಲಿ ಬರುತ್ತೆ. 80 ಡಿಗ್ರಿ
ಉತ್ತರ ಅಕ್ಷಾಂಶದಿಂದ 10 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೆ ಇದು ಹರಡಿರ್ತಕ್ಕಂಥದ್ದು. ಇನ್ನು ರೇಖಾಂಶವನ್ನ ನೋಡುವುದಾದರೆ 25 ಡಿಗ್ರಿ ಪೂರ್ವ ರೇಖಾಂಶ, 25 ಡಿಗ್ರಿ ಅಂದ್ರೆ ಈ ಭಾಗದಲ್ಲಿ ಬರುತ್ತೆ. ಇಲ್ಲಿ 25 ಡಿಗ್ರಿ ಪೂರ್ವ ರೇಖಾಂಶದಿಂದ 170 ಡಿಗ್ರಿ ಪಶ್ಚಿಮ ರೇಖಾಂಶ ಅಂದ್ರೆ ಈ ಭಾಗದಲ್ಲಿ ಬರ್ತಕ್ಕಂಥದ್ದು. 170 ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೆ ಇದು ಅಕ್ಷಾಂಶಿಕ ಮತ್ತು ರೇಖಾಂಶಿಕ ವಿಸ್ತೀರ್ಣವನ್ನ ಹೊಂದಿರತಕ್ಕಂಥದ್ದು. ಈ ಏಷ್ಯಾದಲ್ಲಿ ಹಾದು ಹೋಗಿರ್ತಕ್ಕಂಥ ಪ್ರಮುಖ ಅಕ್ಷಾಂಶಗಳು ಯಾವುವು ಅಂದ್ರೆ ಸಮಭಾಜಕ ವೃತ್ತ. ನೀವು ಇದನ್ನ ನೋಡಬಹುದು, 0 ಡಿಗ್ರಿ ಅಂತ ಕರಿತೀವಿ, ಇದನ್ನ ಸಮಭಾಜಕ ವೃತ್ತ ಅಂತ ಕರಿತೀವಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ನಮ್ಮ ಭಾರತದಲ್ಲಿ ಕೂಡ ಹಾದು ಹೋಗಿರ್ತಕ್ಕಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು 0 ಡಿಗ್ರಿ ಸಮಭಾಜಕ ವೃತ್ತ, ಇದು ಏಷ್ಯಾದಲ್ಲಿ ಹಾದು ಹೋಗಿರ್ತಕ್ಕಂಥದ್ದು. ಕರ್ಕಾಟಕ ಸಂಕ್ರಾಂತಿ ವೃತ್ತ 23 ನಾರ್ತ್ ಅಂತ ಕರಿತೀವಿ, ಇದು ಭಾರತದಲ್ಲಿ ಹಾದು ಹೋಗಿರ್ತಕ್ಕಂಥ ಒಂದು ಪ್ರಮುಖ ಅಕ್ಷಾಂಶ. ಆರ್ಕ್ಟಿಕ್ ವೃತ್ತಗಳು ಈ ಖಂಡದ ಮೂಲಕ ಹಾದು ಹೋಗಿರ್ತಕ್ಕಂಥದ್ದು. ಆರ್ಕ್ಟಿಕ್ ವೃತ್ತ ಕೂಡ ಇದೇ ಖಂಡದ ಮೂಲಕ ಹಾದು ಹೋಗಿರ್ತಕ್ಕಂಥದ್ದು. ಇನ್ನು ಇದರ ವಿಸ್ತೀರ್ಣವನ್ನ ನೋಡುವುದಾದ್ರೆ ಜಗತ್ತಿನ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ ಆಗಿರ್ತಕ್ಕಂಥದ್ದು. ಸುಮಾರು 44.4 ಮಿಲಿಯನ್ ಚದರ ಕಿಲೋಮೀಟರ್ ಪ್ರದೇಶವನ್ನ ಇದು ಹೊಂದಿದೆ. ಭೂಮಿಯ ಒಟ್ಟು ಭೂಭಾಗದ 33% ಅಂದ್ರೆ 1/3 ಭಾಗವನ್ನ ಏಷ್ಯಾ ಒಂದೇ ಖಂಡ ಆಕ್ರಮಿಸಿಕೊಂಡಿರತಕ್ಕಂಥದ್ದು. ಆದ್ದರಿಂದಲೇ ಇದನ್ನ ಪ್ರಪಂಚದ ಅತಿ ದೊಡ್ಡ ಖಂಡ ಅಂತ ಕರಿತೀವಿ. ಇನ್ನು ಭೌಗೋಳಿಕ ಸನ್ನಿವೇಶವನ್ನ ನೋಡುವುದಾದ್ರೆ ಏಷ್ಯಾ ಖಂಡದ ಸುತ್ತಲೂ ಸಾಗರ ಮತ್ತು ಪರ್ವತಗಳಿಂದ ಆವೃತವಾಗಿರ್ತಕ್ಕಂಥದ್ದು. ಉತ್ತರಕ್ಕೆ ಆರ್ಕ್ಟಿಕ್ ಸಾಗರ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಪೂರ್ವಕ್ಕೆ ಪೆಸಿಫಿಕ್ ಸಾಗರ. ಇಲ್ಲಿ ನೋಡಬಹುದು, ಪೂರ್ವಕ್ಕೆ ಪೆಸಿಫಿಕ್ ಸಾಗರ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಉತ್ತರಕ್ಕೆ ಆರ್ಕ್ಟಿಕ್ ಸಾಗರ, ಪಶ್ಚಿಮಕ್ಕೆ ಯುರಾಲ್ ಪರ್ವತ ಶ್ರೇಣಿ. ಇಲ್ಲಿ ಯುರೋಪ್ ಖಂಡ ಬರ್ತದೆ, ಇದನ್ನ ಯುರಾಲ್ ಪರ್ವತ ಶ್ರೇಣಿ ಅಂತ ಕರಿತೀವಿ. ಮತ್ತೆ ನೈಋತ್ಯಕ್ಕೆ ಆಫ್ರಿಕಾ ಖಂಡ, ಆಫ್ರಿಕಾ ಖಂಡ ಇಲ್ಲಿದೆ, ನೀವು ನೋಡಬಹುದು, ಇದು ನೈಋತ್ಯಕ್ಕೆ ಬರ್ತಕ್ಕಂತ ಒಂದು ಖಂಡ. ಕೆಂಪು ಸಮುದ್ರ ಮತ್ತು ಸುವೇಜ್ ಕಾಲುವೆ ಏಷ್ಯಾವನ್ನು ಆಫ್ರಿಕಾದಿಂದ ಬೇರ್ಪಡಿಸಿರ್ತಕ್ಕಂಥದ್ದು. ಇಲ್ಲಿ ಈ ಭಾಗ ಏನಿದೆ ನೋಡಿ, ಇಲ್ಲಿ ಇದನ್ನ ಸುವೇಜ್ ಕಾಲುವೆ ಅಂತ ಕರಿತೀವಿ. ಸುವೇಜ್ ಕಾಲುವೆ ಮತ್ತು ರೆಡ್ ಸಿ ಅಂತ ಕರಿತೀವಿ. ರೆಡ್ ಸಿ ಇವೆರಡೂ ಕೂಡ ಏಷ್ಯಾ ಮತ್ತು ಆಫ್ರಿಕಾವನ್ನ ಬೇರ್ಪಡಿಸತಕ್ಕಂತ ಪ್ರಮುಖ ಕಾಲುವೆಗಳು. ಇನ್ನು ಯುರಾಲ್ ಪರ್ವತಗಳು, ಯುರಾಲ್ ನದಿ ಅಂತ ಕರಿತೀವಿ. ಯುರಾಲ್ ನದಿ ಇದು ಏಷ್ಯಾವನ್ನ ಯುರೋಪ್ನಿಂದ ಪ್ರತ್ಯೇಕ ಮಾಡ್ತಕ್ಕಂತ ಒಂದು ನದಿ. ಇನ್ನು ಈಶಾನ್ಯಕ್ಕೆ ಬರ್ತಕ್ಕಂಥದ್ದು ಬೇರಿಂಗ್ ಜಲಸಂಧಿ, ಇದು ಏಷ್ಯಾವನ್ನ ಉತ್ತರ ಅಮೆರಿಕಾದಿಂದ ಪ್ರತ್ಯೇಕಿಸ್ತಕ್ಕಂಥ ಒಂದು ಪ್ರಮುಖ ಜಲಸಂಧಿಯಾಗಿದೆ, ಬೇರಿಂಗ್ ಜಲಸಂಧಿ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಏನಂದ್ರೆ ಯುರೋಪ್ ಮತ್ತು ಏಷ್ಯಾವನ್ನ ಒಟ್ಟುಗೂಡಿ ನಾವೇನಂತ ಕರಿತೀವಿ, ಯುರೇಷಿಯಾ ಅಂತಕ್ಕಂಥ ಹೆಸರಿಂದ ಕರಿತೀವಿ. ಯುರೋಪ್ ಮತ್ತು ಏಷ್ಯಾ, ಯುರೋಪ್ ಮತ್ತು ಏಷ್ಯಾ ಇವೆರಡನ್ನು ಸೇರಿ ನಾವೇನಂತ ಕರಿತೀವಿ, ಯುರೇಷಿಯಾ ಅಂತ ಕರಿತೀವಿ. ಯುರೇಷಿಯಾ, ಯುರೋಪ್ ಮತ್ತು ಏಷ್ಯಾ ಖಂಡಗಳು ಭೌಗೋಳಿಕವಾಗಿ ಒಂದಕ್ಕೊಂದು ಅಂಟಿಕೊಂಡಿದ್ದು, ಆದ್ದರಿಂದ ಅವೆರಡನ್ನ ಯುರೇಷಿಯಾ ಅಂತ ಕರಿತೀವಿ. ವೈವಿಧ್ಯತೆಯ ಖಂಡ ಯಾವುದಂದ್ರೆ ಏಷ್ಯಾ. ಇಲ್ಲಿ ಅತಿ ಎತ್ತರದ ಶಿಖರವಾಗಿರ್ತಕ್ಕಂಥ ಮೌಂಟ್ ಎವರೆಸ್ಟ್ ಮತ್ತು ಅತಿ ತಗ್ಗಾಗಿರ್ತಕ್ಕಂಥ ಪ್ರದೇಶ ಮೃತ ಸಮುದ್ರ, ಡೆಡ್ ಸಿ ಅಂತ ಕರಿತೀವಿ. ಇವೆರಡೂ ಕೂಡ ಏಷ್ಯಾ ಖಂಡದಲ್ಲೇ ಬರುವುದರಿಂದ ಇದನ್ನ ವೈವಿಧ್ಯತೆಗಳ ಖಂಡ ಅಂತ ಕರೀತಾರೆ. ಇನ್ನು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಗಡಿಯು ಸಾಮಾನ್ಯವಾಗಿ ಸುವೇಜ್ ಕಾಲುವೆ ಮುಖಾಂತರ ಏಷ್ಯಾ ಮತ್ತು ಆಸ್ಟ್ರೇಲಿಯಾಗಳ ಗಡಿ ರೇಖೆಯು ನ್ಯೂಗಿನಿ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಹಾದು ಹೋಗಿರ್ತಕ್ಕಂಥದ್ದು. ಈ ಭಾಗ ಏನಿದೆ ಇದನ್ನ ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಇವೆರಡೂ ರಾಷ್ಟ್ರಗಳನ್ನ ಬೇರ್ಪಡಿಸ್ತಕ್ಕಂಥ ಒಂದು ಪ್ರಮುಖ ಜಲಸಂಧಿಯಾಗಿದೆ ನ್ಯೂಗಿನಿ ಅಂತಕ್ಕಂಥದ್ದನ್ನ ತಾವು ನೆನ್ಪಿಟ್ಕೊಳ್ಬೇಕು. ಇನ್ನು ಸುವೇಜ್ ಕೆನಾಲ್ ಅಂತ ಕರಿತೀವಿ, ಈ ಭಾಗದಲ್ಲಿ ಸುವೇಜ್ ಕೆನಾಲ್ ಬರುತ್ತೆ ಮತ್ತು ಇಲ್ಲಿ ರೆಡ್ ಸಿ ಬರುತ್ತೆ. ಇವೆರಡೂ ಕೂಡ ಆಫ್ರಿಕಾ ಮತ್ತು ಏಷ್ಯಾ ಖಂಡವನ್ನ ಬೇರ್ಪಡಿಸ್ತಕ್ಕಂಥ ಪ್ರಮುಖ ಜಲಸಂಧಿಗಳು ಕೆಂಪು ಸಮುದ್ರ ಮತ್ತು ಸುವೇಜ್ ಕಾಲುವೆ. ಇದು ನ್ಯೂಗಿನಿ ಜಲಸಂಧಿ ಅಂತ ಕರಿತೀವಿ. ಇದು ಭಾರತ ಮತ್ತು ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಇವೆರಡನ್ನ ಬೇರ್ಪಡಿಸ್ತಕ್ಕಂಥ ಪ್ರಮುಖ ಗಡಿ ರೇಖೆಯಾಗಿರ್ತಕ್ಕಂಥ. ಇನ್ನು ಏಷ್ಯಾ ಖಂಡದಲ್ಲಿ ಪ್ರಮುಖವಾಗಿ 5 ಭಾಗಗಳಾಗಿ ನಾವು ನಮ್ಮ ಅಧ್ಯಯನಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ 5 ಭಾಗಗಳಾಗಿ ವಿಂಗಡಿಸ್ತೇವೆ. ಮೊದಲನೇದು ಪೂರ್ವ ಏಷ್ಯಾ, ಆಗ್ನೇಯ ಏಷ್ಯಾ, ದಕ್ಷಿಣ ಏಷ್ಯಾ, ನೈಋತ್ಯ ಏಷ್ಯಾ ಮತ್ತು
ಮಧ್ಯ ಏಷ್ಯಾ ಅಂತ 5 ಭಾಗಗಳಾಗಿ ನಾವು ಅವುಗಳನ್ನ ವಿಂಗಡಿಸಿ ಅಧ್ಯಯನವನ್ನ ಮಾಡ್ತೀವಿ. ಪೂರ್ವ ಏಷ್ಯಾ ಅಂದ್ರೆ ಇಲ್ಲಿ ನೀವು ಮ್ಯಾಪ್ ಅನ್ನ ವೀಕ್ಷಣೆ ಮಾಡಬಹುದು. ಪೂರ್ವ ಏಷ್ಯಾ, ಇದು ಪೂರ್ವ ಏಷ್ಯಾ, ದಕ್ಷಿಣ ಏಷ್ಯಾ, ಆಗ್ನೇಯ ಏಷ್ಯಾ, ಮಧ್ಯ ಏಷ್ಯಾ ಮತ್ತು ನೈಋತ್ಯ ಏಷ್ಯಾ. ಸುಮಾರು 5 ಭಾಗಗಳಾಗಿ ನಾವು ಅಧ್ಯಯನಕ್ಕೋಸ್ಕರ ಏಷ್ಯಾ ಭಾಗವನ್ನ ವಿಂಗಡಿಸಿದ್ದೇವೆ. ಹಾಗಾದ್ರೆ ಏಷ್ಯಾದ ಪ್ರಾದೇಶಿಕ ವಿಭಾಗಗಳು ಯಾವುವು? ಸುಮಾರು ಏಷ್ಯಾದಲ್ಲಿ ಇಲ್ಲಿಯವರೆಗೂ 48 ದೇಶಗಳನ್ನ ಹೊಂದಿರತಕ್ಕಂತ ಅತಿ ದೊಡ್ಡ ಖಂಡ ಯಾವುದು ಅಂದ್ರೆ ಏಷ್ಯಾ ಖಂಡ. ಅವುಗಳನ್ನ 5 ಪ್ರಾದೇಶಿಕ ವಿಭಾಗಗಳಾಗಿ ವಿಂಗಡಿಸಿ ನಾವು ಅಧ್ಯಯನವನ್ನ ಮಾಡ್ತೀವಿ. ಮೊದಲನೇ ಭಾಗ ಯಾವುದಂದ್ರೆ ಪೂರ್ವ ಏಷ್ಯಾ ಅಂತ ಕರಿತೀವಿ. ಪೂರ್ವ ಏಷ್ಯಾ ಭಾಗ, ಇಲ್ಲಿ ಗ್ರೀನ್ ಮತ್ತು ಚಾಕ್ಲೇಟ್ ಕಲರ್ ಮಾರ್ಕ್ ಏನ್ ಮಾಡಿದೆ, ಇದೆಲ್ಲವೂ ಕೂಡ ಪೂರ್ವ ಏಷ್ಯಾದಲ್ಲಿ ಬರ್ತಕ್ಕಂತ ಒಂದು ಏಷ್ಯಾದ ಭಾಗ. ಇಲ್ಲಿ 48 ದೇಶಗಳು ಇಡೀ ಏಷ್ಯಾ ಖಂಡದಲ್ಲಿ ಬರ್ತವೆ. ಆದ್ರೆ ಈ ಪೂರ್ವ ಏಷ್ಯಾದಲ್ಲಿ ಬರ್ತಕ್ಕಂತ ಪ್ರಮುಖ ರಾಷ್ಟ್ರಗಳು ಯಾವಂದ್ರೆ ಚೀನಾ, ಚೀನಾ ಎಲ್ಲಿದೆ ನೋಡಿ, ಚೀನಾ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ತೈವಾನ್, ಹಾಂಗ್ಕಾಂಗ್, ಮಂಗೋಲಿಯಾ, ಚೀನಾ. ಈ ರಾಷ್ಟ್ರಗಳು ಏನಂದ್ರೆ ಉತ್ತರ ಪೂರ್ವ ಏಷ್ಯಾ ಭಾಗದಲ್ಲಿ ಬರ್ತಕ್ಕಂತ ಪ್ರಮುಖ ರಾಷ್ಟ್ರಗಳು ಯಾವಂದ್ರೆ, ಮತ್ತೊಮ್ಮೆ ಹೇಳ್ತೀನಿ, ಚೀನಾ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಜಪಾನ್, ಹಾಂಗ್ಕಾಂಗ್, ತೈವಾನ್, ಮಂಗೋಲಿಯಾ ದೇಶಗಳು ಏನಂದ್ರೆ ಪೂರ್ವ ಏಷ್ಯಾಕ್ಕೆ ಸೇರಿರ್ತಕ್ಕಂತ ಪ್ರಮುಖ ರಾಷ್ಟ್ರಗಳು. ಉತ್ತರದಲ್ಲಿ ರಷ್ಯಾ, ದಕ್ಷಿಣದಲ್ಲಿ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳ ನಡುವೆ ಇದು ವಿಸ್ತರಿಸತಕ್ಕಂಥದ್ದು. ಇನ್ನು ಎರಡನೇದಾಗಿ ಆಗ್ನೇಯ ಏಷ್ಯಾವನ್ನ ನೋಡುವುದಾದ್ರೆ, ಆಗ್ನೇಯ ಏಷ್ಯಾದಲ್ಲಿ ಬರ್ತಕ್ಕಂಥ ಪ್ರಮುಖ ರಾಷ್ಟ್ರಗಳು ಮಯನ್ಮಾರ್, ಮಯನ್ಮಾರ್ ಎಲ್ಲಿದೆ ನೋಡಿ, ಮಯನ್ಮಾರ್, ಲಾವೋಸ್, ವಿಯೆಟ್ನಾಂ, ಥೈಲ್ಯಾಂಡ್, ಕಾಂಬೋಡಿಯಾ, ಇಂಡೋನೇಷಿಯಾ ಮತ್ತೆ ಸಿಂಗಾಪುರ್, ಬ್ರೂನೈ ಮತ್ತು ಫಿಲಿಪೈನ್ಸ್ ದೇಶಗಳು ಏನಂದ್ರೆ ಈ ಆಗ್ನೇಯ ಏಷ್ಯಾದಲ್ಲಿ ಬರ್ತಕ್ಕಂಥ ಪ್ರಮುಖ ರಾಷ್ಟ್ರಗಳು. ಮಯನ್ಮಾರ್, ಲಾವೋಸ್, ವಿಯೆಟ್ನಾಂ, ಥೈಲ್ಯಾಂಡ್, ಕಾಂಬೋಡಿಯಾ, ಮಲೇಷಿಯಾ, ಇಂಡೋನೇಷಿಯಾ, ಸಿಂಗಾಪುರ್, ಬ್ರೂನೈ ಮತ್ತು ಫಿಲಿಪೈನ್ಸ್ ದೇಶಗಳು ಆಗ್ನೇಯ ಏಷ್ಯಾದಲ್ಲಿ ಬರ್ತಕ್ಕಂಥ ಪ್ರಮುಖ ರಾಷ್ಟ್ರಗಳು. ಅಂದರೆ ಇಲ್ಲಿ ಹಲವಾರು ದ್ವೀಪ ಸಮೂಹಗಳನ್ನ ಕೂಡ ಇದು ಒಳಗೊಂಡಿರ್ತಕ್ಕಂಥದ್ದು. ಸುಮಾತ್ರಾ, ಜಾವಾ, ಸುಲಾವೇಶಿ, ಬೋರ್ನಿಯೋ, ಪಪುವಾ ಮುಂತಾದ ಕೆಲವು ದ್ವೀಪ ರಾಷ್ಟ್ರಗಳು ಕೂಡ ಇದಕ್ಕೆ ಒಳಗೊಂಡಿರ್ತಕ್ಕಂಥದ್ದು. ಪಶ್ಚಿಮಕ್ಕೆ ಹಿಂದೂ ಮಹಾಸಾಗರ ಮತ್ತು ಪೂರ್ವಕ್ಕೆ ಪೆಸಿಫಿಕ್ ಸಾಗರಗಳನ್ನ ಇದು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಮತ್ತೊಂದು ಪ್ರಾದೇಶಿಕ ವಿಭಾಗ ಅಂದ್ರೆ ದಕ್ಷಿಣ ಏಷ್ಯಾ ಅಂತ ನೋಡ್ತೀವಿ. ದಕ್ಷಿಣ ಏಷ್ಯಾದಲ್ಲಿ ಬರ್ತಕ್ಕಂಥ ಪ್ರಮುಖ ರಾಷ್ಟ್ರಗಳು ಯಾವಂದ್ರೆ, ಒಂದು ಭಾರತ, ಬಾಂಗ್ಲಾದೇಶ್, ಭೂತಾನ್, ನೇಪಾಳ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಶ್ರೀಲಂಕಾ, ಮಾಲ್ಡೀವ್ಸ್. ಇಷ್ಟು ರಾಷ್ಟ್ರಗಳು ಏನಂದ್ರೆ ಇವು ದಕ್ಷಿಣ ಏಷ್ಯಾದಲ್ಲಿ ಬರ್ತಕ್ಕಂಥ ಪ್ರಮುಖ ರಾಷ್ಟ್ರಗಳು. ಇನ್ನು ಇವುಗಳಲ್ಲಿ ಭಾರತ ಅತಿ ದೊಡ್ಡದಾಗಿರ್ತಕ್ಕಂಥ, ವಿಸ್ತೀರ್ಣದಲ್ಲಿ ದೊಡ್ಡದಾಗಿರ್ತಕ್ಕಂಥ ರಾಷ್ಟ್ರ. ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ರಾಷ್ಟ್ರ ಯಾವುದಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ರಾಷ್ಟ್ರ ಅಂದ್ರೆ ಭಾರತ. ಇವು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಮತ್ತು ಅದರ ಉಪಭಾಗಗಳಾದ ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳಿಂದ ದಕ್ಷಿಣ ಏಷ್ಯಾ ಸುತ್ತುವರೆದಿದೆ. ಉತ್ತರದಲ್ಲಿ ಹಿಮಾಲಯ ಪರ್ವತವನ್ನು ಹೊಂದಿದ್ರೆ, ಪೂರ್ವಕ್ಕೆ ಮಯನ್ಮಾರ್ ಮತ್ತು ಪಶ್ಚಿಮಕ್ಕೆ ಅಫ್ಘಾನಿಸ್ತಾನಗಳೊಂದಿಗೆ ಇದು ತಮ್ಮ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥದ್ದು. ಇನ್ನು ಮತ್ತೊಂದು ಪ್ರಾದೇಶಿಕ ವಿಭಾಗ ಯಾವುದಂದ್ರೆ ನೈಋತ್ಯ ಏಷ್ಯಾ ಅಂತ ಕರಿತೀವಿ. ನೈಋತ್ಯ ಏಷ್ಯಾದಲ್ಲಿ ಬರ್ತಕ್ಕಂಥ ಪ್ರಮುಖ ರಾಷ್ಟ್ರಗಳು ಅಫ್ಘಾನಿಸ್ತಾನ್, ಬಹರೇನ್, ಸೈಪ್ರಸ್, ಇರಾನ್, ಇರಾಕ್, ಇಸ್ರೇಲ್, ಜೋರ್ಡಾನ್, ಕುವೈತ್, ಲೆಬನಾನ್, ಒಮನ್, ಕತಾರ್, ಸಿರಿಯಾ, ಪ್ಯಾಲೆಸ್ತೈನ್, ಸೌದಿ ಅರೇಬಿಯಾ, ಯುಎಇ, ಯಮನ್, ಟರ್ಕಿ ದೇಶಗಳು ಏನಂದ್ರೆ ನೈಋತ್ಯ ಏಷ್ಯಾದಲ್ಲಿ ಬರ್ತಕ್ಕಂಥ ಪ್ರಮುಖ ರಾಷ್ಟ್ರಗಳು. ಈ ವಿಭಾಗ ಏನಂದ್ರೆ ಕಪ್ಪು ಸಮುದ್ರದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಏಷ್ಯಾದ ಭಾಗ ನೈಋತ್ಯ ಏಷ್ಯಾ ಅಂತ ಕರಿತೀವಿ. ಬ್ಲ್ಯಾಕ್ ಸಿ ಅಂತ ಏನ್ ಮೆನ್ಷನ್ ಮಾಡಲಾಗಿದೆ ಇದು ಕಪ್ಪು ಸಮುದ್ರ ಅಂತ ಕರಿತೀವಿ. ಇದರ ದಕ್ಷಿಣ ಭಾಗಕ್ಕೆ ನೈಋತ್ಯ ಏಷ್ಯಾ ಕಂಡು ಬರ್ತದೆ. ಪಶ್ಚಿಮಕ್ಕೆ ಮೆಡಿಟೇರಿಯನ್ ಸಮುದ್ರ, ಪಶ್ಚಿಮಕ್ಕೆ ಯಾವ್ದು ಬರ್ತದೆ ಅಂದ್ರೆ ಮೆಡಿಟೇರಿಯನ್ ಸಮುದ್ರ ಪಶ್ಚಿಮಕ್ಕೆ ಬರ್ತಕ್ಕಂಥದ್ದು ಮೆಡಿಟೇರಿಯನ್ ಸಮುದ್ರ. ಪೂರ್ವಕ್ಕೆ ಭಾರತಗಳ ನಡುವೆ ವಿಸ್ತರಿಸುತ್ತದೆ. ಇದು ಬಹಳವಾಗಿ ಮರುಭೂಮಿ ಮತ್ತು ಅರೆ ಮರುಭೂಮಿ ಪ್ರದೇಶದಿಂದ ಆವರಿಸತಕ್ಕಂಥದ್ದು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಿಂದ ಇದು
ಹೆಚ್ಚು ಸಮೃದ್ಧವಾಗಿರ್ತಕ್ಕಂಥ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಿಂದ ಕೂಡಿರ್ತಕ್ಕಂಥದ್ದು. ಇನ್ನು ಮಧ್ಯ ಏಷ್ಯಾದ ರಾಷ್ಟ್ರಗಳನ್ನ ನಾವು ನೋಡುವುದಾದ್ರೆ, ಮಧ್ಯ ಏಷ್ಯಾ ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರದಿಂದ ಚೀನಾದವರೆಗೆ ಹರಡಿರ್ತಕ್ಕಂಥ ಏಷ್ಯಾದ ಭಾಗವನ್ನ ನಾವು ಮಧ್ಯ ಏಷ್ಯಾ ಅಂತ ಕರಿತೀವಿ. ಕಜಕಿಸ್ತಾನದಿಂದ ಇರಾನ್, ಅಫ್ಘಾನಿಸ್ತಾನಗಳವರೆಗೆ ಇದು ವಿಸ್ತರಿಸತಕ್ಕಂಥದ್ದು. ಪ್ರಮುಖ ರಾಷ್ಟ್ರಗಳೆಂದರೆ ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್ ಹಾಗೂ ಸೈಬೀರಿಯಾ ರಾಷ್ಟ್ರಗಳು ಏನಂದ್ರೆ ಇವು ಮಧ್ಯ ಏಷ್ಯಾದಲ್ಲಿ ಬರ್ತಕ್ಕಂಥ ಪ್ರಮುಖ ರಾಷ್ಟ್ರಗಳು. ಇನ್ನು ಏಷ್ಯಾದ ಪ್ರಾಕೃತಿಕ ಲಕ್ಷಣಗಳನ್ನ ನೋಡುವುದಾದರೆ, ಏಷ್ಯಾ ಪ್ರಾಕೃತಿಕ ವಿಭಾಗಗಳು ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಪ್ರಮುಖವಾಗಿ 5 ಪ್ರಾಕೃತಿಕ ವಿಭಾಗಗಳಾಗಿ ಏಷ್ಯಾ ಖಂಡವನ್ನ ವಿಸ್ತರಿಸಲಾಗಿರ್ತಕ್ಕಂಥದ್ದು. ಮೊದಲನೇದು ವಾಯುವ್ಯ ತಗ್ಗು ಮೈದಾನಗಳು ಅಂತ ಕರಿತೀವಿ. ಕೇಂದ್ರದ ಎತ್ತರ ಭಾಗಗಳು, ದಕ್ಷಿಣದ ಪ್ರಸ್ಥಭೂಮಿಗಳು, ನದಿಗಳ ಮಹಾ ಮೈದಾನಗಳು. 5ನೇದು ದ್ವೀಪ ಸಮೂಹಗಳು. ಇನ್ನೊಂದ್ಸಲ ನೋಡಿ, ವಾಯುವ್ಯ ತಗ್ಗು ಮೈದಾನಗಳು, ಕೇಂದ್ರದ ಎತ್ತರ ಭಾಗಗಳು, ದಕ್ಷಿಣದ ಪ್ರಸ್ಥಭೂಮಿಗಳು, ನದಿಗಳ ಮಹಾ ಮೈದಾನಗಳು. 5ನೇದು ದ್ವೀಪ ಸಮೂಹಗಳು. ಇದರಲ್ಲಿ ಇರತಕ್ಕಂಥದ್ದು 5 ಪ್ರಾಕೃತಿಕ ಲಕ್ಷಣಗಳನ್ನ ಏಷ್ಯಾ ಖಂಡ ಹೊಂದಿರತಕ್ಕಂಥದ್ದು. ಮೊದಲನೇ ಪ್ರಾಕೃತಿಕ ಲಕ್ಷಣವನ್ನ ನಾವು ನೋಡುವುದಾದ್ರೆ ವಾಯುವ್ಯ ತಗ್ಗು ಮೈದಾನಗಳು, ನಾರ್ತ್ ವೆಸ್ಟರ್ನ್ ಲೋ ಲ್ಯಾಂಡ್ಸ್ ಅಂತ ಕರಿತೀವಿ. ಇದು ಏಷ್ಯಾ ಖಂಡದ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಮೈದಾನ ಪ್ರದೇಶ ಯಾವುದಂದ್ರೆ ವಾಯುವ್ಯದ ತಗ್ಗು ಮೈದಾನ. ವಾಯುವ್ಯ ಭಾಗ ಅಂದ್ರೆ ಈ ಭಾಗದಲ್ಲಿ ಏನಿದೆ ಇದನ್ನ ವಾಯುವ್ಯದ ತಗ್ಗು ಮೈದಾನ ಭಾಗ ಅಂತ ಕರಿತೀವಿ, ಅಥವಾ ಇದನ್ನ ಸೈಬೀರಿಯಾ ಮೈದಾನ ಅಂತ ಕೂಡ ಇದನ್ನ ಕರಿತೀವಿ. ಸೈಬೀರಿಯಾ ಮೈದಾನ ನೀವು ಹೆಸರನ್ನ ನೆನಪಿಟ್ಕೊಳ್ಬೇಕು. ಇದು ಆರ್ಕ್ಟಿಕ್ ಸಾಗರದ ತೀರದಿಂದ ದಕ್ಷಿಣದ ಕೇಂದ್ರ ಏಷ್ಯಾದ ಪರ್ವತಗಳ ನಡುವೆ ಹರಡಿರ್ತಕ್ಕಂಥದ್ದು. ಯುರಾಲ್ ಪರ್ವತಗಳಿಂದ ಪೂರ್ವದಲ್ಲಿ ಲೆನಾ ನದಿಯವರೆಗೆ ಇದು ಆವರಿಸತಕ್ಕಂಥದ್ದು. ಇಲ್ಲಿ ಹರಿತಕ್ಕಂಥ ಪ್ರಮುಖ ನದಿಗಳು ಯಾವಂದ್ರೆ ಓಬ್, ಯುನಿಸೈ, ಲೀನಾ. ಈ 3 ಪ್ರಮುಖವಾಗಿರ್ತಕ್ಕಂಥ ನದಿಗಳು ಇಲ್ಲಿ ಏನ್ ಮಾಡ್ತಾವ, ಹರಿತವೆ. ಎಲ್ಲಿ ಅಂದ್ರೆ ವಾಯುವ್ಯದ ತಗ್ಗು ಮೈದಾನಗಳಲ್ಲಿ ಓಬ್, ಯುನಿಸೈ ಮತ್ತು ಲೇನಾ ನದಿಗಳು. ಇಲ್ಲಿ ಹರಿತಕ್ಕಂಥ ನದಿಗಳು ದಕ್ಷಿಣದಿಂದ ಉತ್ತರಕ್ಕೆ ಹರಿತವೆ ಮತ್ತು ಆರ್ಕ್ಟಿಕ್ ಸಾಗರವನ್ನ ಸೇರ್ತಕ್ಕಂಥ ಪ್ರಮುಖ ನದಿಗಳಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಇಲ್ಲಿ ನದಿಗಳು ಹರಿತವೆ. ಇನ್ನು ಚಳಿಗಾಲದಲ್ಲಿ ಈ ನದಿಗಳ ಮುಖಜ ಭೂಮಿ ಉತ್ತರ ಭಾಗದಲ್ಲಿ ಸಂಪೂರ್ಣವಾಗಿ ಗಡ್ಡೆಗಟ್ಟುತ್ತವೆ ಮತ್ತು ಇದರಿಂದಾಗಿ ದಕ್ಷಿಣದಿಂದ ಹರಿದು ಬರುವ ನೀರು ಸಮುದ್ರಕ್ಕೆ ಸೇರಲಾಗದೆ ಅಕ್ಕಪಕ್ಕದ ಪ್ರದೇಶಗಳಿಗೆ ನುಗ್ಗಿ ಜೌಗು ಪ್ರದೇಶಗಳನ್ನ ಇದು ನಿರ್ಮಿಸತಕ್ಕಂಥ ಪ್ರಮುಖ ತೊಂದರೆಯನ್ನ ಹೊಂದಿರತಕ್ಕಂಥದ್ದು. ಇನ್ನು ಸೈಬೀರಿಯಾ ಬಯಲುದ ಬಗ್ಗೆ ನಾವು ನೋಡುವುದಾದರೆ ಇದು ವಿಶ್ವದ ಅತಿ ದೊಡ್ಡ ಸಮತಟ್ಟಾದ ತಗ್ಗು ಪ್ರದೇಶವಾಗಿರ್ತಕ್ಕಂಥದ್ದು ಸೈಬೀರಿಯಾ ಬಯಲು. ಇಲ್ಲಿನ ಹವಾಮಾನ ಅತಿ ಶೀತ ಹವಾಮಾನವನ್ನು ಹೊಂದಿರತಕ್ಕಂಥದ್ದು. ವರ್ಷದ ಬಹುಪಾಲು ಸಮಯ ಮಂಜಿನಿಂದ ಕೂಡ ಇದು ಆವೃತ್ತ ಆಗಿರುತ್ತೆ. ಇನ್ನು 2ನೇ ಪ್ರಾಕೃತಿಕ ವಿಭಾಗವನ್ನ ನೋಡುವುದಾದರೆ ಕೇಂದ್ರದ ಎತ್ತರದ ಭಾಗಗಳು ಅಂತ ಕರಿತೀವಿ. ಕೇಂದ್ರದ ಎತ್ತರದ ಭಾಗಗಳು ಅಂದ್ರೆ ಎಲ್ಲಿ ಪರ್ವತ ಪ್ರದೇಶವನ್ನ ಹೊಂದಿರುತ್ತೋ ಅವುಗಳನ್ನ ಎತ್ತರದ ಭಾಗಗಳು ಅಂತ ಕರಿತೀವಿ. ಏಷ್ಯಾದ 2ನೇ ಅತಿ ಪ್ರಮುಖ ಪ್ರಾಕೃತಿಕ ವಿಭಾಗ ಯಾವುದಂದ್ರೆ ಕೇಂದ್ರದ ಎತ್ತರದ ಭಾಗ. ವಾಯುವ್ಯ ತಗ್ಗು ಮೈದಾನಗಳ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥದ್ದು. ಮಧ್ಯ ಏಷ್ಯಾದಲ್ಲಿರುವ ಪರ್ವತ ಸರಣಿಗಳನ್ನ ಕೇಂದ್ರದ ಎತ್ತರ ಭಾಗಗಳು ಅಂತ ಕರಿತೀವಿ. ಇದು ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಿಸಿದೆ ಅಂದ್ರೆ ಏಷ್ಯಾದ ಮೈನರ್ ನಿಂದ ಬೇರಿಂಗ್ ಜಲಸಂಧಿವರೆಗೂ ಕೂಡ ಇದು ವಿಸ್ತರಿಸತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ಪ್ರಮುಖ ಸರಣಿಗಳು, ಪರ್ವತ ಸರಣಿಗಳು ಯಾವುವು ಅಂದ್ರೆ ಪೂರ್ವ ದಿಕ್ಕಿನಿಂದ ನಾವು ನೋಡುವುದಾದ್ರೆ ಮೊದಲನೇದು ಹಿಮಾಲಯ, ಕುನ್ಲುನ್, ಕಾರಾಕೋರಂ, ಟಿಯನ್ ಶಾನ್, ಅಲ್ಟಾಯ್, ಸಯಾನ್, ಯವ್ಲೋನಿ, ಕಿಂಗಾನ್, ಸ್ಟಾನ್ವಾಯ್ ಪ್ರಮುಖ ಪರ್ವತಗಳು ಇಲ್ಲಿ ಕೇಂದ್ರದ ಎತ್ತರ ಭಾಗದಲ್ಲಿರ್ತಕ್ಕಂಥ ಪರ್ವತಗಳಾಗಿರ್ತವೆ. ಇನ್ನು ಪಶ್ಚಿಮದ ಸರಣಿಗಳಲ್ಲಿ ನೋಡುವುದಾದರೆ ಹಿಂದೂಕುಷ್, ಕಿರ್ತಾರ್, ಸುಲೈಮಾನ್, ಎಲ್ಬರ್ಜ್, ಜಾಗ್ರೋಸ್, ಕಕಾಸಸ್, ಪೊಂಟೀನ್ ಮತ್ತು ತರಾಸ್ ಪರ್ವತಗಳು ಈ ಪಶ್ಚಿಮ ಭಾಗದ ಸರಣಿಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಮಡಿಕೆ ಪರ್ವತಗಳಾದ ಹಿಮಾಲಯಗಳ ಸರಣಿ ಪಾಮೀರ್ ಗ್ರಂಥಿಯಿಂದ ಇವು ಆಗ್ನೇಯಕ್ಕೆ ಹಬ್ಬಿರ್ತಕ್ಕಂಥ ಪ್ರಮುಖ ಮಡಿಕೆ ಪರ್ವತಗಳು. ಪ್ರಪಂಚದಲ್ಲಿ ಅತಿ ಎತ್ತರವಾದ ಪರ್ವತಗಳು ಇವು ಮಡಿಕೆ ಪರ್ವತಗಳಾಗಿರ್ತವೆ. ಇಲ್ಲಿ ಮೌಂಟ್ ಎವರೆಸ್ಟ್ ಕೂಡ ಇದೇ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ಪರ್ವತಕ ಸರಣಿಗಳ ನಡುವೆ ಕೂಡ ಕೆಲವೊಂದಿಷ್ಟು ಪ್ರಸ್ಥಭೂಮಿ ಪ್ರದೇಶವನ್ನ ಇದು ಹೊಂದಿರತಕ್ಕಂಥದ್ದು. ಉದಾಹರಣೆಗೆ ಟಿಬೆಟ್ ಪ್ರಸ್ಥಭೂಮಿ,
ಮಂಗೋಲಿಯಾ ಪ್ರಸ್ಥಭೂಮಿ, ಇರಾನ್ ಪ್ರಸ್ಥಭೂಮಿ, ಅನಟೋಲಿಯಾ ಪ್ರಸ್ಥಭೂಮಿ ಮುಂತಾದವುಗಳು ಕೂಡ ಇಲ್ಲಿ ಇರ್ತಕ್ಕಂಥ ಪ್ರಸ್ಥಭೂಮಿಗಳು. ಏಷ್ಯಾ ಖಂಡದ ಅನೇಕ ನದಿಗಳು ಈ ಎತ್ತರ ಭಾಗದಲ್ಲಿಯೇ ಉಗಮವನ್ನು ಹೊಂದಿ ಉತ್ತರ ಭಾಗಕ್ಕೆ ಇವು ಹರಿತವೆ. ಇನ್ನು ಮೂರನೇ ಮತ್ತೊಂದು ಪ್ರಾಕೃತಿಕ ವಿಭಾಗ ಅಂದ್ರೆ ದಕ್ಷಿಣದ ಪ್ರಸ್ಥಭೂಮಿಗಳು ಅಂತ ಕರಿತೀವಿ. ಇವು ಕಠಿಣ ಮತ್ತು ಸ್ಫಟಿಕ ಶಿಲೆಗಳಿಂದ ರಚನೆ ಹೊಂದಿರತಕ್ಕಂಥ ಪುರಾತನ ಭೂಮಿಯ ಅವಶೇಷವಾಗಿರ್ತಕ್ಕಂಥವು. ಅವುಗಳಲ್ಲಿ ಪ್ರಮುಖವಾದವುಗಳು ಯಾವಂದ್ರೆ ಅರೇಬಿಯಾ, ದಖನ್ ಅಂದ್ರೆ ಭಾರತ, ಯುನ್ನಾನ್ ಈಗಿನ ಚೀನಾ, ಮಯನ್ಮಾರ್ ಪ್ರಸ್ಥಭೂಮಿ. ಅರೇಬಿಯಾ ಪ್ರಸ್ಥಭೂಮಿಯು ಒಂದು ಪರ್ಯಾಯ ದ್ವೀಪ ಮತ್ತು ಇದೊಂದು ಶುಷ್ಕ ಪ್ರದೇಶವಾಗಿದೆ. ಶುಷ್ಕ ಅಂದ್ರೆ ನೀರಿನ ಪ್ರಮಾಣ ಕಡಿಮೆ ಇರತಕ್ಕಂಥ ಒಂದು ಭೂಪ್ರದೇಶ. ಮಧ್ಯ ಭಾರತದ ಬೆಟ್ಟಗಳ ಸಾಲುಗಳು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ನಡುವೆ ಇರತಕ್ಕಂಥದ್ದು. ಪೂರ್ವ ದಿಕ್ಕಿಗೆ ಇಳಿಜಾರನ್ನ ಹೊಂದಿದೆ. ಅನೇಕ ನದಿಗಳು ಪೂರ್ವ ದಿಕ್ಕಿಗೆ ಹರಿತವೆ. ಇನ್ನು ಚೀನಾದ ನೈಋತ್ಯಕ್ಕೆ ಯುನ್ನಾನ್ ಪ್ರಸ್ಥಭೂಮಿ ಇರ್ತಕ್ಕಂಥದ್ದು. ಇದನ್ನ ನಿಮ್ಮ ಎಕ್ಸಾಮ್ ಪರ್ಪಸ್ ಅಲ್ಲಿ ಕೇಳಬಹುದು. ಚೀನಾದ ನೈಋತ್ಯಕ್ಕೆ ಇರ್ತಕ್ಕಂಥ ಪ್ರಸ್ಥಭೂಮಿ ಯಾವ್ದಂದ್ರೆ ಯುನ್ನಾನ್ ಪ್ರಸ್ಥಭೂಮಿ. ಇದೊಂದು ಉನ್ನತ ಸುಣ್ಣದ ಕಲ್ಲು ಪ್ರದೇಶವನ್ನ ಹೊಂದಿರತಕ್ಕಂಥದ್ದು. ಇದರ ಮುಂದುವರೆದ ಭಾಗವನ್ನೇ ಶಾನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಶಾನ್ ಪ್ರಸ್ಥಭೂಮಿ. ಇನ್ನು ನಾಲ್ಕನೇ ಪ್ರಾಕೃತಿಕ ವಿಭಾಗ ಯಾವುದಂದ್ರೆ ಏಷ್ಯಾ ಖಂಡಕ್ಕೆ ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರ ಅಥವಾ ಪೆಸಿಫಿಕ್ ಸಾಗರಗಳಿಗೆ ಸೇರುವ ಏಷ್ಯಾದ ನದಿ ಮೈದಾನಗಳನ್ನ ಕೂಡ ಇದು ಹೊಂದಿರತಕ್ಕಂಥದ್ದು. ಇಲ್ಲಿ ಹರಿಯುವ ನದಿಗಳು ಮೆಕ್ಕಲು ಮಣ್ಣನ್ನ ಕೂಡಿಸಿ ಫಲವತ್ತಾದ ಮೈದಾನಗಳನ್ನ ಇವು ನಿರ್ಮಿಸ್ತವೆ. ಪ್ರಮುಖ ಮೈದಾನಗಳು ಯಾವುವಂದ್ರೆ ಸಿರಿಯಾ, ಇರಾಕ್ನ ಟೈಗ್ರಿಸ್ ಯೂಫ್ರಟಿಸ್, ಭಾರತದ ಪಾಕಿಸ್ತಾನಗಳ ಸಿಂಧೂ ಗಂಗಾ ಮೈದಾನಗಳು, ಮಯನ್ಮಾರ್ನ ಇರವಾಡಿ, ಇಂಡೋ ಚೀನಾದ ವಿನಾಮ್ ಮತ್ತು ಮಿಕಾಂಗ್, ಚೀನಾದ ಚಿಯಾಂಗ್ಜಿಯಾಂಗ್, ಸಿಕಿಯಾಂಗ್ ಮತ್ತು ಹಾಂಗ್ಹೋ ನದಿಯ ಮೈದಾನಗಳು ಇಲ್ಲಿ ಹೆಚ್ಚು ಜನಭರಿತವಾಗಿರ್ತಕ್ಕಂಥ ಫಲವತ್ತಾದ ಪ್ರದೇಶವಾಗಿವೆ. ಇನ್ನು ದ್ವೀಪ ಸಮೂಹಗಳನ್ನ ನೋಡುವುದಾದ್ರೆ ಇದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಾಕೃತಿಕ ವಿಭಾಗ. ದ್ವೀಪ ಸಮೂಹ ಏಷ್ಯಾ ಖಂಡದ ಆಗ್ನೇಯ ಮತ್ತು ಪೆಸಿಫಿಕ್ ತೀರಗಳಲ್ಲಿ ಅನೇಕ ದ್ವೀಪಗಳಿವೆ. ಅವು ಉತ್ತರದಲ್ಲಿ ಕಮಚಟ್ಕದಿಂದ ದಕ್ಷಿಣದ ಫಿಲಿಪೈನ್ಸ್ ವರೆಗೆ ಹಬ್ಬಿರ್ತಕ್ಕಂಥ ಪ್ರಮುಖ ದ್ವೀಪ ಸಮೂಹಗಳಾಗಿವೆ ಮತ್ತು ಬೋರ್ನಿಯವರೆಗೆ ಮಾಲೆಯಂತೆ ಇವು ಹಬ್ಬಿರ್ತಕ್ಕಂಥದ್ದು. 5 ಸಮುದ್ರಗಳಿಂದ ಯಾವ್ಯಾವಂದ್ರೆ ಒಕೋಟಾಸ್ಕ್ ಸಮುದ್ರ, ಜಪಾನ್ ಸಮುದ್ರ, ಹಳದಿ ಸಮುದ್ರ, ಪೂರ್ವ ಚೀನಾ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರದವರೆಗೂ ಕೂಡ ಇವು ಆವರಿಸಿವೆ. ಇನ್ನು ಏಷ್ಯಾ ಖಂಡದ ಬಗ್ಗೆ ಫ್ಯಾಕ್ಚುಯಲ್ ಕ್ವಶನ್ ಅನ್ನ ಅಥವಾ ಫ್ಯಾಕ್ಚುಯಲ್ ಪಾಯಿಂಟ್ಸ್ ಅನ್ನ ನಾವು ನೋಡುವುದಾದ್ರೆ ಭತ್ತದ ಕಣಜ ಅಂತ ಥೈಲ್ಯಾಂಡ್ ದೇಶವನ್ನ ಆಗ್ನೇಯ ಏಷ್ಯಾದ ಅಕ್ಕಿಯ ಪಾತ್ರೆ ಅಂತ ಕರಿತೀವಿ. ಇನ್ನು ಏಷ್ಯಾದಲ್ಲಿ ಮಾವು ಬೆಳೆ ಮತ್ತು ತೆಂಗು ಹೇರಳವಾಗಿ ಬೆಳೀತಕ್ಕಂಥ ರಾಷ್ಟ್ರಗಳನ್ನ ಹೊಂದಿದೆ. ಪಾಕಿಸ್ತಾನ ಮತ್ತು ಭಾರತ ಕೆಲವು ಭಾಗಗಳಲ್ಲಿ ನದಿ ಕಾಲುವೆಗಳ ಮೂಲಕ ಕೂಡ ಇನ್ನೂವರೆಗೂ ಕೃಷಿ ಮುಂದುವರೆದಿದೆ. ಇನ್ನು ಪ್ರಮುಖ ನದಿ ವ್ಯವಸ್ಥೆಯನ್ನ ನೋಡುವುದಾದರೆ ಏಷ್ಯಾ ಖಂಡದ್ದು ಮೊದಲನೆಯದಾಗಿ ಹಿಂದೂ ಮಹಾಸಾಗರಕ್ಕೆ ಸೇರ್ತಕ್ಕಂಥ ಏಷ್ಯಾ ಖಂಡದ ಪ್ರಮುಖ ನದಿಗಳು ಯಾವುವಂದ್ರೆ ಹಿಂದೂ ಮಹಾಸಾಗರಕ್ಕೆ ಸೇರ್ತಕ್ಕಂಥ ಏಷ್ಯಾದ ಪ್ರಮುಖ ನದಿಗಳು ಸಿರಿಯಾ ಹಾಗೂ ಇರಾಕ್ ದೇಶಗಳ ಟೈಗ್ರಿಸ್ ಮತ್ತು ಯೂಫ್ರಟಿಸ್, ಪರ್ಷಿಯಾ ಖಾರಿಯನ್ನು ಮತ್ತು ಪಾಕಿಸ್ತಾನ ಮತ್ತು ಭಾರತದ ಸಿಂಧೂ ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳು ಹಿಮಾಲಯದಲ್ಲಿ ಉಗಮಿಸಿ ದಕ್ಷಿಣಕ್ಕೆ ಹರಿದು ಹಿಂದೂ ಮಹಾಸಾಗರವನ್ನ ಸೇರ್ತಕ್ಕಂಥ ಪ್ರಮುಖ ನದಿಗಳು. ಮಯನ್ಮಾರ್ನ ಸಿಟ್ಯಾಂಗ್, ಸಾಲ್ವಿನ್ ಮತ್ತು ಇರವಾಡಿ ನದಿಗಳು ಬಂಗಾಳ ಕೊಲ್ಲಿಗೆ ಸೇರ್ತಕ್ಕಂಥ ನದಿಗಳಾಗಿವೆ. ಇನ್ನು ಪೆಸಿಫಿಕ್ ಸಾಗರವನ್ನ ಸೇರ್ತಕ್ಕಂಥ ಪ್ರಮುಖ ನದಿಗಳು ಯಾವುವಂದ್ರೆ ರಷ್ಯಾದ ಅಮೂರ್, ಚೀನಾದ ಹಾಂಗ್ಹೋ, ಚಿಯಾಂಗ್ಜಿಯಾಂಗ್ ಮತ್ತು ಸಿಕಿಯಾಂಗ್ ನದಿಗಳು ಪೂರ್ವದ ಕಡೆಗೆ ಹರಿಯುತ್ತಾ ಕ್ರಮವಾಗಿ ಒಕೋಟಸ್ಕ್, ಹಳದಿ ಸಮುದ್ರ ಮತ್ತು ಚೀನಾ ಸಮುದ್ರಗಳನ್ನ ಇವು ಸೇರ್ತವೆ. ಇಂಡೋ ಚೀನಾದ ಮಿನಾಮ್ ಮತ್ತು ಮಿಕಾಂಗ್ ನದಿಗಳು ದಕ್ಷಿಣ ಚೀನಾ ಸಮುದ್ರವನ್ನ ಸೇರ್ತಕ್ಕಂಥ ಪ್ರಮುಖ ನದಿಗಳಾಗಿವೆ. ಇನ್ನು ಆರ್ಕ್ಟಿಕ್ ಸಾಗರವನ್ನ ಸೇರ್ತಕ್ಕಂಥ ಪ್ರಮುಖ ನದಿಗಳು ಓಬ್ ನದಿ, ಏನ್ಸ್ ಮತ್ತು ಲೀನ್ ಅಂತಕ್ಕಂಥ ನದಿಗಳು ಇವು ಆರ್ಕ್ಟಿಕ್ ಸಾಗರವನ್ನ ಸೇರ್ತಕ್ಕಂಥ ಪ್ರಮುಖ ನದಿಗಳ ಗುಂಪಾಗಿದೆ. ಇವು ಕೇಂದ್ರದ ಉನ್ನತ ಭಾಗಗಳಲ್ಲಿ ಹುಟ್ಟಿ ಉತ್ತರಕ್ಕೆ ಹರಿದು ಆರ್ಕ್ಟಿಕ್ ಸಾಗರವನ್ನ ಇವು ಸೇರ್ತವೆ. ಇನ್ನು ಒಳನಾಡಿನ ಪ್ರಮುಖ ನದಿಗಳಂದ್ರೆ ಓಲ್ಗಾ,